ರಾಗಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ರೈಸ್ಗಿಂತ ರಾಗಿ ತಿನ್ನೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋ ಕಾರಣದಿಂದ ಶುಗರ್ ಶೂಟಪ್ ಆಗಲ್ಲ. ಟ್ರೈಗ್ಲಿಸರೈಡ್ಸ್ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ಮಿನರಲ್ಸ್ ಇರುತ್ತೆ, ಜಿಂಕ್, ಕ್ಯಾಲ್ಸಿಯಂ ಇತ್ಯಾದಿ ಮಿನರಲ್ಸ್ ಇರೋ ಕಾರಣದಿಂದ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಮತ್ತೆ ಹೆಚ್ಚಿಗೆ ಬೇಗ ಹೊಟ್ಟೆ ತುಂಬೋದ್ರಿಂದ ನನಗೆ ತುಂಬಾ ತಿನ್ನಬೇಕು ಅಂತ ಅನ್ಸೋದಿಲ್ಲ. ನಿಮ್ಮನ್ನ ಫುಲ್ ಆಗಿಡುತ್ತೆ. ಶುಗರು, ಹಾರ್ಟು, BP ಎಲ್ಲದಕ್ಕೂ ರಾಗಿ ಮತ್ತೆ ಇತರ ಮಿಲೆಟ್ಸ್, ಫಾರ್ ಎಕ್ಸಾಂಪಲ್ ಜೋವರ್, ಇದು ತುಂಬಾ ಒಳ್ಳೇದು. ಇದನ್ನ ಇವತ್ತಿಂದನೇ ಯೂಸ್ ಮಾಡಿ. ಆದ್ರೂ ಡಾಕ್ಟ್ರೆ, ರಾಗಿ ಹೆಂಗ್ ತಿನ್ನಕ್ಕಾಗತ್ತೆ? ಅದು ತುಂಬಾ ಬೋರಿಂಗು. ಜೋಳ ಎಲ್ಲ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ದಿನಕ್ಕೆ 3 ಹೊತ್ತು ರೈಸಲ್ಲಿ ಏನಾರು ಐಟಮ್ ಮಾಡಿಕೊಟ್ರೆ, ಪುಳಿಯೋಗರೆ, ವಾಂಗಿಬಾತು, ಆಮೇಲೆ ಕೇಸರಿ ಬಾತು ಇಂಥದ್ದಾದ್ರೆ ಬಾಯಿಗೆ ರುಚಿಸುತ್ತೆ. ರಾಗಿ ಎಲ್ಲ ಯಾರು ತಿಂತಾರೆ ಬಿಡಿ ಡಾಕ್ಟರ್. ಅಷ್ಟೊಂದು ಕಷ್ಟ ಆದರೆ 1 ಹೊತ್ತು ರಾಗಿ ಯೂಸ್ ಮಾಡಿ, ಅಥವಾ 1 ಹೊತ್ತು ಬೇರೆ ಯೂಸ್ ಮಾಡಿ. ಚಪಾತಿ ಆಗ್ಬೋದು, ಅಥವಾ ಜೋಳ ಆಗ್ಬೋದು, ಅಥವಾ ನವಣೆ, ಸಜ್ಜೆ ಇಂಥದ್ದನ್ನು ಯೂಸ್ ಮಾಡಿ. 3 ಹೊತ್ತು ರೈಸ್ ಅಂತೂ ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ಅದು ಸರಿ, ಈ ರಾಗಿ ಮುದ್ದೆ ಊಟಕ್ಕೆ ಮೊದಲು ತಿನ್ಬೇಕೋ ಊಟ ಆದ್ಮೇಲೆ ತಿನ್ಬೇಕೋ? ಓ ಮೈ ಗಾಡ್, ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ರಾಗಿ ಯಾಕೆ ಒಳ್ಳೇದು, ಜೋಳ ಯಾಕೆ ಒಳ್ಳೇದು, ನವಣೆ, ಸಜ್ಜೆ ಈ ಥರ ಮಿಲೆಟ್ಸ್, ಸಿರಿಧಾನ್ಯಗಳಂತ ಏನು ಕರಿತೀವಿ, ಅದು ರೈಸ್ಗಿಂತ ಯಾಕೆ ಒಳ್ಳೇದು? ಈ ವಿಚಾರಗಳನ್ನ ನೀವು ಕೇಳಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇರೋ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.